ಸೂಪರ್ ಆಗಿದೆ ಸಿನಿಮಾ ಸಕ್ಕದಾಗಿದೆ. ವಿಷ್ಣುಪ್ರಿಯ ಸಿನಿಮಾ ಒಂದು ದಾಖಲೆ ರೆಡಿ, ಒಂದು ದಾಖಲೆ ಅನ್ಕೊಳ್ಳಿ ಕನ್ನಡ ಇಂಡಸ್ಟ್ರಿಗೆ. ನೆಕ್ಸ್ಟ್ ದಾಖಲೆ ಇದು. ಸಿನಿಮಾ ಸಕ್ಕದಾಗಿದೆ. ಈ ಸಿನಿಮಾ ನೋಡಿ ಪ್ರತಿ ಹುಡುಗರಿಗೆ ನಾನು ಹೇಳೋ ಫ್ರಾಡ್ ಮಾಡೋ ಪ್ರತಿ ವ್ಯಕ್ತಿ ಬಂದು ಸಿನಿಮಾ ನೋಡಬೇಕು. ಪ್ರತಿ ವಿಷ್ಣುಪ್ರಿಯ ಸಿನಿಮಾ ನೋಡಬೇಕು. ಯಾರ್ಯಾರು ಫ್ರಾಡ್ಗಳು ಮಾಡ್ತೀರಾ, ಯಾರ್ಯಾರು ಪ್ರೀತಿಯಲ್ಲಿ ಹೆಸರಲ್ಲಿ ಮೋಸ ಮಾಡಿ ಒಬ್ಬೊಬ್ರು ಭಾವನೆಗಳು ಆಟ ಆಡಿ ಹೋಗ್ಬಿಡ್ತೀರಲ್ಲ ಅಂಥವ್ರು ಫಸ್ಟ್ ಸಿನಿಮಾ ನೋಡ್ಬೇಕು ಬಂದು. ನಾನು ಹೇಳೋದಿಷ್ಟೇ, ಪ್ರೀತಿಯನ್ನ ಹೆಸರಲ್ಲಿ ತುಂಬ ಜನ ಆಟ ಆಡ್ತಿದ್ದೀರಾ. ಎಷ್ಟೋ ಜನಗಳು ರೋಡಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಹುಡುಗರು, ದೇವದಾಸ ಹಾಕ್ಬಿಟ್ಟಿದ್ದಾರೆ ಇತ್ತೀಚೆಗೆ ನಾನು ನೋಡ್ತಿದ್ದಂಗೆ. ಅಂಥ ಕಲಿಯುಗದಲ್ಲಿ ಇಂಥ ಸಿನಿಮಾ, ಇಂಥ ತ್ಯಾಗ ನೋಡಿ. ಅವಳು ಮನೇಲಿ ಒಪ್ಲಿಲ್ಲ ಅಂತೇಳಿ ಪ್ರೀತಿನ ತ್ಯಾಗ ಮಾಡ್ಬಿಡ್ತಾಳೆ. ಅದು ನನ್ನ ಪ್ರಕಾರ ರಿಯಲಿ ಪ್ರೀತಿ ಅಂದ್ರೆ, ಆ ನಂಬಿಕೆ ಅಂದ್ರೆ. ನಾನು ಹೇಳೋದಿಷ್ಟೇ, ಪವಿತ್ರವಾದ ಪ್ರೀತಿಗೆ ನಿಜವಾಗ್ಲೂ ಒಂದು ಬೆಲೆ ಇದೆ. ನಿಜವಾಗ್ಲೂ ಅದನ್ನ ಇತ್ತೀಚೆಗೆ ತುಂಬಾ ಜನ ಕಳೀತಿದ್ದಾರೆ, ಕಳಿಬಾರ್ದು. ನಾನು ಹೇಳೋದಿಷ್ಟೇ, ನೀರಿನ ಹೆಜ್ಜೆ ಬೇಕಾದ್ರೆ ಕಂಡುಹಿಡಿಬಹುದು, ಈ ಹುಡುಗಿನ ಹೆಜ್ಜೆ ಕಂಡುಹಿಡಿಯಕ್ಕಾಗಲ್ಲ ಸ್ವಾಮಿ. ಅದೊಂಥರ ಎಕ್ಸ್ಟ್ರಾ ಕಂಡುಹಿಡಿಯೋ ಇದುವರೆಗೆ ಯಾವನು ಹುಟ್ಟೋದು ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸಾವಾಗ್ಲಿ ಪ್ರೀತಿ ಆಗ್ಲಿ ಹೇಳೇ ಬರಲ್ಲ. ಬಂದಾಗ ನಾವೆಲ್ಲ ಸಾವು ಹೇಳ್ದೇನೆ ಬರುತ್ತೆ, ಪ್ರೀತಿ ಹೇಳಿ ಬರುತ್ತೆ. ಹೇಳಿ ಚುಚ್ಚಿ ಒಬ್ಬನ ಹೃದಯನ ಸಾಯಿಸುತ್ತೆ. ಸಾವು ನೆಮ್ಮದಿ ಕರ್ಕೊಂಡು ಹೋಗುತ್ತೆ. ಪ್ರೀತಿ ಪ್ರತಿ ಕ್ಷಣ ನೋವು ಕೊಟ್ಟು ಸಾಯಿಸುತ್ತೆ. ಅದೇ ಪ್ರೀತಿಗೆ ಬೆಲೆ ಕೊಡಿ, ಗೌರವ ಕೊಡಿ. ನಿಜವಾಗ್ಲೂ ಪ್ರೀತಿ ಮೇಲೆ ನಂಬಿಕೆ ಇಡಿ. ನಿಜವಾಗ್ಲೂ ಯಾವ ಹುಡುಗನಾದ್ರೂ ಪ್ರೀತಿ ಮಾಡಿ, ಒಬ್ಬನಿಗೆ ತ್ಯಾಗ ಮಾಡಿ. ಅದನ್ನ ಬಿಟ್ಟು ಇವನಲ್ಲ ಇನ್ನೊಬ್ನ ಅಂತ ದಯಮಾಡಿ ಯಾರು ಪ್ರೀತಿ ಮಾಡಕ್ ಹೋಗ್ಬೇಡಿ. ಅಂತ ಪ್ರೀತಿಗೆ ಬೆಲೆನೇ ಇರಲ್ಲ, ಅದಕ್ಕೆ ಬೇರೆನೆ ಅರ್ಥ ಇದೆ. ದಯಮಾಡಿ ಇತ್ತೀಚಿನ ಪ್ರೀತಿಗಳು ಅದೇ ತರ ಆಗ್ತದೆ. ಪ್ರೀತಿ ಮಾಡೋದು ಒಬ್ಬನ್ನ, ಮದುವೆ ಆಗೋದು ಇನ್ನೊಬ್ಬನ್ನ ಅಂತ. ಪ್ರೀತಿ ಮಾಡಕ್ಕೆ ಬಡವನ ಪ್ರೀತಿನೇ ಬೇಕು. ಮದುವೆ ಮಾಡ್ಕೊಳಕ್ ಮಾತ್ರ ಶ್ರೀಮಂತ ರಾಯಲ್ ಆಗಿರೋ ಹುಡುಗನೇ ಬೇಕು. ಅದು ಸೆಟಲ್ ಆಗಕ್ಕೆ. ಶೋಕಿ ಮಾಡಕ್ ಪ್ರೀತಿ, ಆ ಶೋಕಿ ಬೇಡ. ಪ್ರೀತಿ ಆಗ್ಲಿ ಮದುವೆ ಆಗ್ಲಿ ಅದು ಒಬ್ಬನ ಜೊತೆ ಇರಬೇಕು. ಈ ಸಿನಿಮಾ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ನಾನಂತೂ ಫುಲ್ ಫಿದಾ ಈ ಸಿನಿಮಾಗೆ. ನಿಜವಾಗ್ಲೂ 100 ಲೈಕ್. ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ 100 ಡೇಸ್ ಓಡಬೇಕು. ಇಂಥ ಸಿನಿಮಾಗಳು ಬರ್ಬೇಕು ಇಂಡಸ್ಟ್ರಿಗೆ. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಹೊಗಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಬನ್ನಿ ಎಲ್ಲ ಫ್ಯಾಮಿಲಿ. ಜೀವಂತ ಸಿನಿಮಾ ನಂಬ್ತೀನಿ ನಾನು. ಒಳ್ಳೆ ನೈಜ ಕತೆ ನಡೆದೈತೆ ಅಂತ ನನ್ನ ನಂಬಿಕೆ ಬಂದೈತೆ. ಸಿಂಪಲ್ ಆಗಿ ಒಳ್ಳೆ ಸೂಪರ್ ಆಗಿದೆ. ಕಲಾವಿದರ ಫ್ಯೂಚರ್ ಇದೆ ಸರ್, ಸಖತ್ತಾಗಿದೆ ಫಿಲಮ್. ಸರ್, ಪ್ರೀತಿ ಅನ್ನೋದು ತುಂಬ ಮುಖ್ಯ. ಆದರೆ ಅಂಥ ಪ್ರೀತಿ ಈ ಸಿನಿಮಾದಲ್ಲಿ ನಾವು ಕಂಡಿದ್ದೇವೆ ಸರ್. ನಿಜವಾಗ್ಲೂ ಇಂಥ ಪ್ರೀತಿ ನಿಜವಾಗ್ಲೂ ಈ ಸಮಾಜದಲ್ಲಿ ನಾವು ಮತ್ತೆ ಕಾಣ್ಬೇಕು ಸರ್. ಹಾಗಾಗಿ ಇಂಥ ಪ್ರೀತಿಯ ಸೊಗಡು ಅನುಭವ ಅನ್ನೋದು ಟ್ರೂ ಫ್ಯಾಂಟಾಸ್ಟಿಕ್ ಸರ್. ಏನಕ್ಕಂತಂದರೆ ಈ ಪ್ರೀತಿ ಪ್ರಸ್ತುತ ಬಿಸ್ನೆಸ್ ಆಗಿದೆ. ಆದರೆ ಆ ಪ್ರೀತಿ ಅನ್ನೋದು ಹಣ ಅಂತಸ್ತು ಮೇಲೆ ನಿಲ್ಬಾರ್ದು. ಪ್ರೀತಿ ಅನ್ನೋದು ಬಡತನ ಇರಲಿ, ಸಿರಿತನ ಇರಲಿ, ಆದರೆ ಕೊನೆ ಗಂಟ ಅವರೇ ಅಂತೇಳಿ ಜೀವನ ಪೂರ್ತಿ ಬದುಕುವಂಥ ಪ್ರೀತಿ ನಮ್ಮ ಹತ್ರ ಬೆಳಿಬೇಕು ಸರ್. ಅದೇ ನಿಜವಾಗ್ಲೂ ಪ್ರೀತಿ. ಆ ಪ್ರೀತಿಯನ್ನು ತೋರಿಸ್ಕೊಟ್ಟಂಥ ಈ ಸಿನಿಮಾ 100 ಡೇಸ್ ಒಳ್ಳೆಬೇಕು ಸರ್. ಸಮಾಜದಲ್ಲಿ ಒಳ್ಳೆ ಕಳಕಳಿಯನ್ನು ಉಂಟು ಮಾಡಬೇಕು. ಸೂಪರ್ ಸರ್ ಮೂವಿ, ವಂಡರ್ಫುಲ್, ಫ್ಯಾಂಟಾಸ್ಟಿಕ್. ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ನಮ್ಮ ಸಿನಿಮಾ ನೋಡಿ? ಅದೇ ಗೆಟಪ್ ಚೇಂಜ್ ಆಗೋದಕ್ಕೆ ಫಸ್ಟ್ ನಿಮಗೆ ಗೊತ್ತಾಗಿರಲ್ಲ. ನನಗಂತೂ ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ನಾವು ಸಿನಿಮಾ ನೋಡಿದ್ದೀವಿ, ಸುಮಾರು ಸಲ ನೋಡಿದ್ದೀವಿ. ಬಟ್ ನಮಗೆ ಈ ಸಣ್ಣ ರಿಯಾಕ್ಷನ್ಗಳೆಲ್ಲ ಸಿಕ್ಕಿರಲ್ಲ. ಇಲ್ಲಿ ಆ ಥರ ರಿಯಾಕ್ಷನ್ಗಳು ಸಿಕ್ಕಾಗ ತುಂಬ ಖುಷಿ ಆಗುತ್ತೆ ಸರ್ ನನಗೆ. ಒಂದು ಒಳ್ಳೆ ಸಿನಿಮಾ ಬಂದಿದೆ, ಒಂದು ಒಳ್ಳೆ ಲವ್ ಸಬ್ಜೆಕ್ಟು. ಎಲ್ಲರೂ ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಎಲ್ಲ ಥರ ಒಂದು ಬಾಂಡಿಂಗ್ ಇದೆ ಸಿನಿಮಾದಲ್ಲಿ. ಬರೀ ಲವ್ ಅನ್ನೋದಕ್ಕಿಂತ ಜಾಸ್ತಿ ಬಾಲು ಕ್ಯಾರೆಕ್ಟರ್ ಏನಿದೆ ಅದು ನಾನು ನೋಡಿದ್ರೆ ನಾನೇ ಅದು ಬಾಲು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ಅದೇ ಸರ್, ಅದು ಕೆಲವೊಂದ್ಸಲ ಮಾತು ಬರಲ್ಲ ಏನು ಹೇಳಬೇಕು ಅಂತ ನಮಗೂ. ಈ ಬರೀ ಲವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿಯಲ್ಲಿ ತಂದೆ ತಾಯಿ, ಅಕ್ಕ, ಫ್ರೆಂಡು ಎಲ್ಲ ಥರ ಇರೋದ್ರಿಂದ ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು ಸರ್. ಧೈರ್ಯವಾಗಿ ಸಿನಿಮಾ ನೋಡ್ಬೋದು ಫ್ಯಾಮಿಲಿ ಸಮೇತ. ಅಂಥ ಸಿನಿಮಾನೇ ಮಾಡಿದ್ದೀವಿ, ನೋಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು ಸರ್ ಮೂವಿ. ದ ಮೆಸೇಜ್ ಅವ್ರು ಕೊಟ್ರಲ್ವಾ, ತುಂಬ ಚೆನ್ನಾಗಿತ್ತು. ಈ ಜನ್ರೇಷನ್ಗೆ ಪ್ರಾಪರಾಗಿ ಏನು ಮೆಸೇಜ್ ಕನ್ವೆ ಮಾಡಬೇಕು ಅಂತಿದ್ವು ಅದು ಪ್ರಾಪರಾಗಿ ರೀಚ್ ಆಗಿದೆ ಅಂತ ಅನಿಸುತ್ತೆ. ಸೊ ಐ ಲೈಕ್ ದಟ್. ಹುಡುಗಿರಿಗೆಲ್ಲ ಎಲ್ಲರಿಗೂ ಹೇಳಬೇಕು, ಹುಡುಗರು ಎಲ್ಲರಿಗೂ ಹೇಳಬೇಕು. ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳಿ ಒಬ್ರಿಗೊಬ್ರು. ಸುಮ್ಮನೆ ಅಷ್ಟಿಷ್ಟಕ್ಕೂ ಜಗಳ ಮಾಡ್ಕೊಬೇಡಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ.
ಕಾನ್ಸೆಪ್ಟ್ ಅಂದರೆ ಅದೇ ಸರ್, ಹುಡುಗಿ ರಿಜೆಕ್ಟ್ ಮಾಡ್ತಿದ್ದಾಳೆ ಅಂದರೆ ಅದಕ್ಕಿಂತ ಒಂದು ಬಲವಾದ ರೀಸನ್ ಇರುತ್ತೆ. ಬಟ್ ಬೇಕು ಅಂತ ಅವಳಿಗೆ ಇಷ್ಟ ಇಲ್ಲದೆ ರಿಜೆಕ್ಟ್ ಮಾಡಲ್ಲ. ಕೆಲವೊಂದು ಸಿಚುವೇಶನ್ಸ್ ಇರುತ್ತೆ, ಆ ಸಿಚುವೇಶನ್ಸ್ ಅರ್ಥ ಮಾಡ್ಕೊಳ್ಳಿ ಅಂತ ಮೇಯ್ನ್ ಹುಡುಗರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಚುವೇಶನ್ಸ್ ಅರ್ಥ ಮಾಡ್ಕೊಂಡು ನೀವು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಂಗ್ಸ್ ಚೆನ್ನಾಗಿತ್ತು, ಎಮೋಷನ್ಸ್ನ ಎಬ್ಸುತ್ತೆ, ನಮ್ಮಲ್ಲಿರೋ ಎಮೋಷನ್ಸ್ನ ಎಚ್ಚರ ಮಾಡುತ್ತೆ. ಫಿಲಮ್ ವಿಷ್ಣುಪ್ರಿಯ ತುಂಬ ಎಕ್ಸ್ಪೆಕ್ಟೇಷನ್ ಏನಂದರೆ ವಿಷ್ಣು ಸರ್ದ ಒಂದು ಹೆಸರು ಹಾಕ್ಕೊಂಡು ಬಂದಿರೋದ್ರಿಂದ ತುಂಬ ಇದಿತ್ತು. ಏನಂದರೆ ಒಂದು ವಿಷ್ಣು ಅಂದ ತಕ್ಷಣ ಅದೊಂದು ಬ್ರ್ಯಾಂಡು. ಇವಾಗ ನಮ್ಮ ರಾಜ್ಕುಮಾರು ವಿಷ್ಣುದಾದ ಅಂದರೆ ಒಂದು ಬ್ರ್ಯಾಂಡು. ಆ ಬ್ರ್ಯಾಂಡ್ ಹೆಸರು ಅಂತ ಬಂದಾಗ ನಮ್ಗೊಂದು ಸ್ವಲ್ಪ ಏನೋ ಒಂದು ಇಜುಮುಜು. ಅದನ್ನು ಎಷ್ಟು ನೀಟಾಗಿ ಎಷ್ಟು ಕ್ಯೂಟಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿರೋದಕ್ಕೆ ಡೈರೆಕ್ಟರ್ಗೆ ಹ್ಯಾಟ್ಸಪ್ ಅನ್ಬೇಕು. ಇನ್ನೊಂದೇನೆಂದರೆ ತುಂಬ ಮಂದಿಗೆ ಅದೊಂದು ಇರುತ್ತೆ, ಏನಂದರೆ ಅಪ್ಪ ಪ್ರೊಡ್ಯೂಸರು ಎಷ್ಟು ಬೇಕಾದರೆ ತಂದು ಹಾಕ್ಬೋದು, ಮಗನಿಗೆ ಯಾವ ಫಿಲಮ್ ಬಂದರೂ ನಡೆಯುತ್ತೆ ಅಂತ. ಅಲ್ಲ, ಇದಕ್ಕೆ ಹಾಕಿರೋ ಪಡ್ಡೆ ಹುಳಿಗೂ ಇದಕ್ಕೂ ಎಷ್ಟೊಂದು ವ್ಯತ್ಯಾಸ ಐತೆ ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ. ಆ್ಯಕ್ಟಿಂಗ್ ವಾಯ್ಸಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಿಕ್ಕಾಪಟ್ಟೆ ಇದೈತೆ. ಯಾರೋ ಕಾಸಿದೆ ಅಂತ ಹೇಳ್ಬಿಟ್ಟು 4 ಮಂದಿ ಬಂದು ಕಾಸು ಹಾಕ್ತೀನಿ ಅಂದ ತಕ್ಷಣ ಒಂದು ಸಿನಿಮಾ ಆಗಲ್ಲ. ಸಿನಿಮಾ ಮಾಡೋದೇ ಒಂದು ಕೋಟಿ ಜನರಿಗೋಸ್ಕರ, ನಮ್ಮಂಥವ್ರಿಗೋಸ್ಕರ. ಸಿನಿಮಾ ನೋಡಿ ಆ ಒಂದು ಫ್ರೆಶ್ನೆಸ್ಸು ಏನೇನೋ ಇರುತ್ತೆ, ಆ ರಿಲೀಫ್ಗೋಸ್ಕರ ನೋಡ್ತೀವಿ. ಖಂಡಿತವರೆಗೂ ಅವ್ರಿಗೆ ಮೋಸ ಆಗಲ್ಲ. ಖಂಡಿತವಾಗ್ಲೂ ಬಂದು ನೋಡಿ. ಪ್ರಮೋಷನ್ ಅಲ್ಲ, ಇಲ್ಲ ಮಂಜು ಸರ್ದು ಅದು ಅಂತ ಹೇಳ್ತಾ ಇಲ್ಲ. ಒಬ್ಬ ಮಗ ಬಿಟ್ಬಿಟ್ಟು ಒಬ್ಬ ನ್ಯೂ ಕಮರ್ ಅಂತ ಬಂದುಬಿಟ್ಟು ನೋಡಿ, ಇಡೀ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ. ಮೂವಿ ಅಂತೂ ಅಲ್ಟಿಮೇಟ್. ಆಮೇಲೆ ಹುಡುಗಿ, ಯಾವುದೇ ಒಂದು ಹುಡುಗಿ ಲವ್ ಮಾಡಬೇಕಂದ್ರೆ ಬರೋದು ಲವ್ ಮಾಡಬೇಕಂತಲೇ ಬರ್ತಾಳೆ. ಅವಳೇನೋ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಇಷ್ಟು ದಿನ ನಾನು ಲವ್ ಮಾಡಿಬಿಟ್ಟು ಇಷ್ಟನೇ ದಿನ ಬಿಟ್ಟು ಹೋಗ್ಬೇಕಂತ ಬರಲ್ಲ. ಅದಾದಮೇಲೆ ಕೆಲವೊಂದು ಅಟ್ರಾಕ್ಷನ್ಗಳು ಇಲ್ಲ ಬೇರೆ ಏನೋ ಒಂದು ಇದಕ್ಕೆ ಪರಿಸ್ಥಿತಿಗೆ ಸಿಲುಕಿ ಆ ಹುಡುಗಿ ಇದಾಗ್ತಾಳೆ. ಆದರೆ ಆ ಹುಡುಗರು ಅದನ್ನು ಹಚ್ಕೊಂಡು ಒಳಗಡೆ ಬಿಟ್ಟಾಗಿರುತ್ತೆ. ಹುಡುಗಿರೇನಂದರೆ ಇಲ್ಲಿ ಇಟ್ಟಿರ್ತಾರೆ, ಎಷ್ಟೆಷ್ಟು ಬೇಕು ಅಷ್ಟೇ ಬಿಡೋಕ್ಕೆ. ಬಟ್ ಹುಡುಗರು ಹಂಗಲ್ಲ, ಆಲ್ರೆಡಿ ಹಾಕಿರುತ್ತೆ. ಅದಲ್ಲೇ ಉಗ್ಲೋಕ್ಕೂ ಆಗಲ್ಲ, ಬಿಡೋಕ್ಕಾಗಲ್ಲ. ಅದಕ್ಕೆ ಲವ್ ಸ್ಟೋರಿ ಅಂತ ಹೇಳೋದು. ದ ಸೂಪರ್ ಮೂವಿ ಇಸ್ ಅ ವಿಷ್ಣುಪ್ರಿಯ. ವಾವ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.